ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ತಾತ ನರಸಿಂಹ ಅವರು ಎಲ್ಲರನ್ನೂ ಕರಿತಾ ಇರ್ತಾರೆ. ಬನ್ನಿ, ಎಲ್ಲರೂ ಒಂದು ವಿಶೇಷವಾದ ವಸ್ತುನ ನಿಮಗೆ ತೋರಿಸ್ಬೇಕು ಬನ್ನಿ ಅಂತ ಮನೆಯವರೆಲ್ಲರನ್ನೂ ಕರಿತಾ ಇರ್ತಾರೆ. ಬನ್ನಿ, ಏನೋ ಒಂದು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ತನ್ನ ಹೆಂಡತಿ ಜ್ಯೋತಿಕನ ಎಲ್ಲ ಒಡವೆನೂ ಸಹ ತಗೋತಾ ಇರ್ತಾರೆ. ತೆಗೆದ ತಕ್ಷಣ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇದು ತುಂಬ ಬೆಲೆ ಬಾಳೋ ರೇಷ್ಮೆ ಸೀರೆ ಹಾಗೂ ಒಡವೆಗಳು ಅಂತ ಹೇಳ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಇದೆಲ್ಲ ಎಲ್ಲಿತ್ತು, ನಾನು ನೋಡಲೇ ಇಲ್ಲ ಅಂತ. ಕೊಡಿ ನನಗೆ ಅಂತ ಹೋಗ್ತಿರ್ಬೇಕಾದ್ರೆ, ನೀನು ಮುಟ್ಬೇಡ, ಇದು ನನ್ನ ಜ್ಯೋತಿದು. ನನ್ನ ಜ್ಯೋತಿಗೆ ತುಂಬ ಆಸೆ ಇತ್ತು, ಈ ಮನೆಗೆ ಹುಟ್ಟು ಹೆಣ್ಮಗಳಿಗೆ ನನ್ನ ಒಡವೆ ಬಟ್ಟೆ ಸೀರೆ ಎಲ್ಲನೂ ಕೊಡಬೇಕು ಅಂತ ತುಂಬ ಆಸೆ ಇತ್ತು. ತನ್ನ ಮಗಳಿಗೆ ಮದುವೆ ಟೈಮಲ್ಲಿ ವಿಮಲನಿಗೆ ಕೊಡೋಕ್ಕೆ ಅಂತ ಹೋದ್ಲು. ಆದರೆ ವಿಮಲ ಆ ಒಡವೆಗಳನ್ನು ಯಾವುದನ್ನೂ ತೊಗೊಳ್ಳಿಲ್ಲ. ಇದಕ್ಕೆ ಈ ಸಮಯ ಬಂದಿದೆ, ಇವತ್ತು ಆ ಸಮಯ ಬಂದಿರೋದ್ರಿಂದ ನನ್ನ ಮೊಮ್ಮಗಳಾಗಿರೋಕ್ಕಂಥ, ಈ ಮನೆ ಮಗಳಾಗಿರೋಕ್ಕಂಥ, ಸೊಸೆ ಆಗೋಕ್ಕಂಥ ಜ್ಯೋತಿಕಾಗೆ ಇದನ್ನೆಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಈ ಕಡೆ ಪಾರಿಜಾತನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಆದರೆ ಸುಮಿತ್ರ ಮಾತ್ರ ಹೇಳ್ತಿರ್ತಾಳೆ, ಮಾವ ಇದೆಲ್ಲ ಬೇಡ ಆಯಿತಾ, ಇನ್ನೊಂದಿನ ಯಾವಾಗಾದರೂ ನೋಡಿದ್ರಾಯ್ತು ಬಿಡಿ, ನೀವೇ ಜೋಪಾನವಾಗಿ ಇಟ್ಕೊಳ್ಳಿ ಅಂದಾಗ, ಇಲ್ಲಮ್ಮ ಆ ಟೈಮ್ ಬಂದಾಯಿತು, ಮದುವೆ ಟೈಮಲ್ಲಿ ಇದನ್ನೆಲ್ಲ ಕೊಡೋದು, ನಾನು ಅವಳಿಗೆ ಇದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮನೆಯವರೆಲ್ಲರೂ ಸಹ ತುಂಬ ಖುಷಿ ಪಡ್ತಾ ಇರಬೇಕಾದ್ರೆ ದಶರಥ ಮಾತ್ರ ಅವಳೊಳಗೆ ಸಂಕಟ ಪಡ್ತಾ ಇರ್ತಾನೆ. ಅಪ್ಪ, ನ್ಯಾಯವಾಗಿ ಇದು ನಿಮ್ಮ ಸ್ವಂತ ಮೊಮ್ಮಗಳಿಗೆ ಸೇರಬೇಕು, ಅಂದರೆ ನನ್ನ ರಕ್ತ ಹಂಚಿ ಉಟ್ಕೊಂಡಿರೋ ಮಗಳಿಗೆ ಸೇರಬೇಕು. ಆದರೆ ಜ್ಯೋತಿಕ ನನ್ನ ಸಾಕು ಮಗಳು, ಈ ವಿಷಯನ ನಿಮಗೆ ಹೇಳಿದರೆ ಯಾವ ರೀತಿ ಅರ್ಗಿಸ್ಕೊತಿರೋ ನನಗಂತೂ ಗೊತ್ತಿಲ್ಲ. ಏನು ಮಾಡಲಿ, ನನ್ನ ಮಗಳು ಎಲ್ಲಿದ್ದಳು ಇಲ್ವೋ ನನಗೂ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗ ತಾತ ಹೇಳ್ತಿರ್ತಾರೆ, ಎಷ್ಟೋ ವರ್ಷ ಈ ಒಡವೆ ಬಟ್ಟೆ ಎಲ್ಲ ಪೆಟ್ಟಿಗೆಲ್ಲೇ ಇತ್ತು, ಅವ್ರ ಆತ್ಮ ಬಿಟ್ಟು ಹೋದ್ಮೇಲೆ ಅವರು ದೇವರೇ ಅಲ್ವಾ, ಅದಕ್ಕೋಸ್ಕರ ಎಲ್ಲ ದೇವ್ರ ಮುಂದೆ ಇಟ್ಟು ಈ ಒಡವೆ ಸೀರೆ ಎಲ್ಲ ಪೂಜೆ ಮಾಡಲಿ ಅಂತ ತಂದಿದ್ದೀನಿ. ಪೂಜೆ ಮಾಡಿ ಆದಮೇಲೆ ನಾನು ಮದುವೆ ಟೈಮಲ್ಲಿ ಜ್ಯೋತಿಕನಿಗೆ ಕೊಡ್ತೀನಿ ಅಂತ ತಾತ ಹೇಳ್ತಾ ಇದ್ರೆ ಸುಮಿತ್ರ ಈ ಕಡೆ ದಶರಥನ ನೋಡಿ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ, ಮಗಳು ಮದುವೆ ಸಂಭ್ರಮ ಅಂತ ಕುಣಿದಾಡಬೇಕು ಅಂಥದ್ರಲ್ಲಿ ಇವ್ರಿಗೇನಾಗಿದೆ, ಯಾಕೆ ಇಷ್ಟೊಂಥರ ಡಲ್ಲಾಗಿದ್ದಾರೆ, ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇರ್ಬೋದಾ ಅಂತ ದಶರಥನ ನೆನಪಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತಾತ ಕೇಳ್ತಾ ಇರ್ತಾರೆ, ಜ್ಯೋತಿಕ ಇಲ್ಲಿ ಅಂತ ಅಂದಾಗ ಇನ್ನೂ ಮಲಗಿದ್ದಾಳೆ ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ ತಾತ ಕೋಪ ಮಾಡಿಕೊಂಡು, ಏನು ಇನ್ನೂ ಮಲಗಿದ್ದಾಳೆ ಹಬ್ಬದ ದಿನ ಅಂತ ಕೇಳಬೇಕಾದ್ರೆ ವಿಮಲ ವಹಿಸ್ಕೊಂಡು ಬರ್ತಾ ಇರ್ತಾಳೆ. ಏನೋ ಆಫೀಸ್ ಕೆಲಸ ಅಂತ ನೈಟೆಲ್ಲ ಅವಳು ರೂಮ್ ಲೈಟ್ ಆನ್ ಆಗಿತ್ತು, ಅಪ್ಪ ಬಿಡಿ ಮಲಗಿದ್ದಾಳೆ, ಇವಾಗ ಎದ್ದಾಳ್ತಾಳೆ ಅಂದಾಗ ಸುಮಿತ್ರ ಹೇಳ್ತಾ ಇರ್ತಾಳೆ, ಹೋಗು ಪುಟ್ಟ, ನೀನು ಜ್ಯೋತಿಕ ಅಕ್ಕನ ಎದ್ದಾಳ್ಸ್ಕೊಬಾ ಅಂತ ಈ ಕಡೆ ಕಳಿಸ್ತಿರ್ಬೇಕಾದ್ರೆ ದೀಪು ಪುಟ್ಟ ಹೋಗಿ ಜ್ಯೋತಿಕನ ಕರೆಯಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆದರೆ ಇನ್ನೊಂದು ಕಡೆ ಅನುಸೂಯ ಒಡವೆಗಳನ್ನೆಲ್ಲ ನೋಡಿ ತುಂಬ ಆಸೆ ಆಗ್ತಿರುತ್ತೆ. ಆಗ ತಾತ ಶಾರದನ ಕರೆದು, ತಗೊಳಮ್ಮ, ಇದು ದೇವ್ರ ಮುಂದಕ್ಕೆ ಇಡು ಅಂತ ಕೊಟ್ಟಾಗ ಅವಳು ಭಕ್ತಿಯಿಂದ ತಾಂಡೋಗಿ ದೇವ್ರ ಮುಂದಕ್ಕೆ ಇಟ್ಟು ಅಲಂಕಾರ ಮಾಡಿ ಬರ್ತಾಳೆ. ಆಗ ತನ್ನ ಮನಸ್ಸಲ್ಲಿ ಅನುಸೂಯ ಹೇಳ್ಕೊತಾ ಇರ್ತಾಳೆ, ಈ ಮನೇಲಿ ಇಷ್ಟೊಂದು ಥರ ಒಡವೆ ಇದೆ, ಅದರಲ್ಲಿ ವಿಗ್ರಹ ಚಿನ್ನದ್ದು ಅಂತ ಅನಿಸುತ್ತೆ, ಅದರಲ್ಲಿ ಒಂದೆರಡು ಒಡವೆ ತಗೊಂಡ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಪ್ಲ್ಯಾನ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದೀಪು ಪುಟ್ಟ ಜ್ಯೋತಿಕನ ಎದಾಳಿಸ್ಬೇಕು ಅಂತ ರೂಮಿಗೆ ಬಂದಾಗ ಜ್ಯೋತಿಕಕ್ಕ ಅಂತ ಕರಿತಾ ಇರ್ತಾಳೆ. ಎಷ್ಟು ಕೂಗಿದ್ರೂ ಸಹ ಜ್ಯೋತಿಕ ಎದೊಳೋದೇ ಇಲ್ಲ. ಏನು ಮಾಡ್ಲಪ್ಪ, ಇವ್ರನ್ನ ಯಾವ ರೀತಿ ಎದಾಳಿಸ್ಲಿ ಅಂದ್ಬಿಟ್ಟು ಅಲಾರಾಮ್ ಥರ ಟ್ರೆನ್ ಅಂತ ಜೋರಾಗಿ ಕೂಗ್ತಿರ್ಬೇಕಾದ್ರೆ, ಯಾಕೆ ಬೆಳಗ್ಗೆನೇ ಬಂದು ನನಗೆ ಇಷ್ಟು ಡಿಸ್ಟರ್ಬ್ ಮಾಡ್ತಿದೆಯಲ್ಲ ಅಂದಾಗ, ಅಯ್ಯೋ ಅಕ್ಕ, ಬೆಳಗಾಗಿ ಸುಮಾರು ಟೈಮ್ ಆಯಿತು, ಎದ್ದೇಳಿ, ಇವತ್ತು ದೀಪಾವಳಿ ಹಬ್ಬ ಅಲ್ವಾ, ಎಲ್ಲರೂ ಸಹ ರೆಡಿಯಾಗಿ ಬಂದಿದ್ದಾರೆ, ದೇವ್ರ ಪೂಜೆಗೆ ಸಿದ್ಧತೆ ಮಾಡ್ಕೋತಿದ್ದಾರೆ, ನೀವು ಬನ್ನಿ ನೋಡಿ, ನಾನು ಹೊಸ ಬಟ್ಟೆ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಇದನ್ನು ತೋರ್ಸೋಕ್ಕೆ ನೀನು ಅಲ್ಲಿಂದ ಇಲ್ಲಿಂದ ತನಕ ಬಂದ್ಯಾ ಅಂತ ಬೈತಾ ಇರ್ತಾಳೆ. ಅಯ್ಯೋ ಅಕ್ಕ, ಟೈಮ್ ಆಗಿದೆ ಎದ್ದಾಳಿ, ತಾತ ಅಲ್ಲಿ ಕರಿತಾ ಇದ್ದಾರೆ, ಏನೋ ಒಡವೆ ಕೊಡ್ತಾರಂತೆ, ಪೂಜೆ ಮಾಡಬೇಕಂತೆ, ಎದ್ದಾಳಿ ಅಂತ ಅಂದಾಗ, ಸರಿ ಆಯಿತು ಬಿಡು, ಎದ್ದಿದ್ದೀನಲ್ವಾ, ಮತ್ತೆ ಏನು ಇಲ್ಲೇ ನಿಂತಿದ್ಯಾ, ಹೊರಟೋಗು ಅಂತ ಬೈದು ಕಳಿಸ್ತಾ ಇರಬೇಕಾದ್ರೆ ದೀಪು ಹೊರಗಡೆ ಬರ್ತಾ ಇರ್ತಾಳೆ. ಆಗ ಜ್ಯೋತಿಕ ಬೈತಾ ಇರ್ತಾಳೆ, ಅಮ್ಮ ಮಗಳದು ಬರೀ ಕಿರಿಕಿರಿ ಆಯಿತು, ನಂದು ಮದುವೆ ಒಂದಾಗಲಿ, ಈ ಕಿರಿಕಿರಿನ ಆದಷ್ಟು ಬೇಗ ಓಡಿಸ್ತೀನಿ ಅಂತ ಬೈತಿರೋದನ್ನು ದೀಪು ಕೇಳಿಕೊಂಡು ತುಂಬ ಬೇಜಾರಾಗಿ ಬರ್ತಾ ಇರ್ತಾಳೆ. ಹಾಗೆ ಶಾರದಾ ದೇವರಿಗೆ ಅಲಂಕಾರ ಮಾಡ್ತಿರ್ಬೇಕಾದ್ರೆ ಬೆಂಕಿಪಟ್ಟಣ ಎಲ್ಲೋ ಬಿಟ್ನಲ್ಲ, ಕಿಚನಲ್ಲೇ ಇರ್ಬೋದು, ತರೋಣ ಅಂತ ಹೋಗ್ತಾ ಇದ್ರೆ ಅಷ್ಟೊತ್ತಿಗೆ ಅನುಸೂಯ ಬರ್ತಾಳೆ. ಅನುಸೂಯ ಬಂದು ದೇವ್ರ ಹತ್ರ ಇರೋ ಒಡವೆ ನೋಡಿ ತುಂಬ ಆಸೆಪಟ್ಟು ಹೇಳ್ತಾ ಇರ್ತಾಳೆ, ದೇವ್ರೆ, ನನ್ನ ಮಗ ತುಂಬ ಸಾಲ ಮಾಡಿದ್ದಾನೆ, ಒಬ್ಳಿಗೆ ತೀರ್ಸೋಕ್ಕಾಗಲ್ಲ, ಅದಕ್ಕೆ ನೀನು ಸಹಾಯ ಮಾಡು ಅಂದ್ಬಿಟ್ಟು ಅಲ್ಲಿರ್ತಕ್ಕಂಥ ವಿಗ್ರಹನ ಹೊತ್ಕೊಂಡು ಸೆರಗಿ ಮುಚ್ಕೊಂಡು ಹೋಗ್ತಾ ಇರ್ತಾಳೆ. ಅದನ್ನು ನೋಡಿದ ದೀಪು ತುಂಬ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ರೆಡಿಯಾಗಿ ಬಂದಿರಬೇಕಾದ್ರೆ ತಾತ ಕೇಳ್ತಾ ಇರ್ತಾರೆ, ಜ್ಯೋತಿಕ ಇಲ್ಲಿ ಅಂತ ಅಂದಾಗ, ಇನ್ನೇನು ಬಂದುಬಿಡ್ತಾಳೆ ಮಾವ ಅಂತ ಅನ್ನೋಷ್ಟರಲ್ಲಿಗೆ ಜ್ಯೋತಿಕ ಬಂದುಬಿಡ್ತಾಳೆ. ನೋಡು ಮಗಳೇ, ನೀನು ನಮ್ಮ ಮನೆಯ ಕೇಂದ್ರ ಬಿಂದು ಅಂತ ಅನ್ಬೇಕಾದ್ರೆ, ಹೌದಾ, ಹಾಗಾದರೆ ಮದುವೆ ಆದರೆ ನನಗೆ ಈ ಮನೇಲಿ ಬೆಲೆ ಇರಲ್ವಾ ಅಮ್ಮಮ್ಮ ಅಂತ ಅನ್ಬೇಕಾದ್ರೆ, ಆ ಥರ ಅಲ್ಲ ಪುಟ್ಟ, ಈ ಮನೇಲಿ ಬೆಲೆ ಇಲ್ಲ ಅಂತಲ್ಲ, ಹೆಚ್ಚಾಗಿ ಇದೆ, ನೀನು ಮದುವೆ ಆದಮೇಲೆ ಈ ಮನೆಯ ಸೊಸೆಯಾಗಿರ್ತೀಯ ಆಯಿತಾ.
ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ, ಸರಿ ಸರಿ ಸುಮಿತ್ರಾ ನೀನು ಪೂಜೆ ಮಾಡು ಅಂದಾಗ, ಇಲ್ಲಮ್ಮ ಅವ್ವ ಸಲ ಪೂಜೆ ಮಾಡೋದು ನಮ್ಮ ಶಾರದನೇ ಅಲ್ವಾ, ಈ ಸಲನೂ ಅವಳೇ ಮಾಡಲಿ ಅಂತ ಅಂದಾಗ ಈ ಕಡೆ ಜ್ಯೋತಿಕನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಇಲ್ಲ ಇಲ್ಲ ನಾನು ಮಾಡಲ್ಲ ಅಮ್ಮ, ನೀವೇ ಮಾಡಿ ಅಂತ ಅಂದಾಗ, ಇಲ್ಲ ನೀನೇ ಮಾಡಬೇಕು ಅಂತ ಸುಮಿತ್ರಾ ಕಣ್ಣು ಮಿಸುಕ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಿಮಲನೂ ಸಹ ಇದೊಂದು ಸಲ ನೀನೇ ಮಾಡು ಆಯಿತಾ, ನೆಕ್ಸ್ಟ್ ಪೂಜೆ ಮಾಡೋಕ್ಕೆ ಏನೋ ಸೊಸೆ ಜ್ಯೋತಿಕ ಇರ್ತಾಳೆ ಅಂತ ಹೇಳ್ಬೇಕಾದ್ರೆ ಶಾರದನಿಗೆ ತುಂಬ ಬೇಜಾರಾಗ್ತಿರುತ್ತೆ. ಅಷ್ಟೊತ್ತಿಗೆ ಜ್ಯೋತಿಕನೂ ಸಹ ಹೇಳ್ತಾ ಇರ್ತಾಳೆ, ಹೌದು ಶಾರದಾ, ಇದು ನಿನಗೆ ಲಾಸ್ಟ್ನೇ ಪೂಜೆ ಅವಕಾಶ ಸಿಕ್ಕಿರೋದು, ಇದನ್ನು ಮಾಡು, ನೆಕ್ಸ್ಟ್ ನಾನು ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ವಾದ ವಿವಾದ ಬೇಡ, ಯಾರೋ ಒಬ್ಬರು ಪೂಜೆ ಮಾಡಿ ಬೇಗ ಪೂಜೆ ಮಾಡಿ ನಮಗೆ ಪ್ರಸಾದ ಕೊಡಿ ಅಷ್ಟೇ ಬೇಕಾಗಿರೋದು ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ತಾತನು ಅದನ್ನೇ ಹೇಳ್ತಾ ಇರ್ತಾರೆ. ಎಲ್ಲ ಅಭಿಪ್ರಾಯ ಒಂದೇ ಇರಬೇಕಾದ್ರೆ ಶಾರದಾ ನೀನೇ ಪೂಜೆ ಮಾಡು, ಹಾಗೆ ನಾನು ಕೊಟ್ಟಿರೋ ವಸ್ತುಗಳೆಲ್ಲ ನೆನಪಿದೆಯಲ್ವಾ ಅವಕ್ಕೂ ಪೂಜೆ ಮಾಡಮ್ಮ ಅಂದಾಗ ಸರಿ ಅಂತ ಅಂದ್ಬಿಟ್ಟು ವಿಗ್ರಹಗಳನ್ನ ನೋಡ್ತಾ ಇರ್ತಾಳೆ. ಅಲ್ಲಿ ವಿಗ್ರಹ ಇರೋದೇ ಇಲ್ಲ. ಆಗ ಟೆನ್ಷನ್ ಮಾಡ್ಕೊಂಡು ಎಲ್ಲ ಕಡೆ ಹುಡುಕ್ತಿರ್ಬೇಕಾದ್ರೆ ದೀಪು ನೋಡಿ ಅಮ್ಮನ ಹತ್ರ ಕರೆದು ಕಿವಿಗೆ ಹೇಳ್ತಾ ಇರ್ತಾಳೆ, ಇಲ್ಲಿದ್ದ ವಿಗ್ರಹನ ಅನಸೂಯ ಅಜ್ಜಿ ಅದನ್ನು ಹೊತ್ಕೊಂಡು ಸೆರ್ಗೆ ಗಂಟು ಹಾಕ್ಕೊಂಡು ಹೋದ್ರು ಅಂತ ಅಂದಾಗ ಶಾರದನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸರಿ ಆಯ್ತಾ ಪುಟ, ಇಲ್ಲಿ ಯಾರಿಗೂ ಹೇಳ್ಬೇಡ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಿರ್ಬೇಕಾದ್ರೆ, ಎಲ್ಲಿಗೆ ಹೋಗಿದ್ದೀಯ ಪುಟ ಅಂತ ಈ ಕಡೆ ಸುಮಿತ್ರ ಕೇಳ್ತಾ ಇರ್ತಾಳೆ. ಅಮ್ಮ ನೈವೇದ್ಯ ಮಾಡಿದ್ದೆ ಅಮ್ಮ, ಸ್ವಲ್ಪ ತಗೊಬರ್ತೀನಿ ಅಂತ ಅನಸೂಯ ರೂಮ್ ಕಡೆ ಶಾರದಾ ಹೋಗ್ತಾ ಇರ್ತಾಳೆ. ಹಾಗೆ ಅನಸೂಯ ಉಡ್ಕೊಂಡು ಕಿಚನ್ನಿಗೆ ಈ ಕಡೆ ಬರ್ತಿರ್ಬೇಕಾದ್ರೆ ಅನಸೂಯ ಮಾತ್ರ ಖುಷಿಯಾಗಿ ಆಪಲ್ ತಿಂತಾ ಇರ್ತಾಳೆ. ಅತ್ತೆ ಅಂತ ಅಂದಾಗ ಏನೇ ಅಂತ ಅನ್ಬೇಕಾದ್ರೆ ಪೂಜೆ ವಿಗ್ರಹ ಕಳೆದೋಗಿದೆ ಅಂತ ಅಂದಾಗ, ಹೌದೇನೆ ಎಷ್ಟು ಬೆಲೆ ಬಾಳೋ ವಸ್ತು ನೀನೇನಾದ್ರು ಕದ್ದಿದ್ಯಾ ಅಂದಾಗ, ಅದನ್ನು ನಾನು ಕದ್ದಿಲ್ಲ, ತಾತ ಕೊಟ್ಟಿದ್ದು ಅದು ತುಂಬ ಬೆಲೆ ಬಾಳೋ ವಿಗ್ರಹ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಅದನ್ನು ನೀವೇ ತಗೊಂಡಿದ್ದೀರಾ ಅಂತಲೂ ನನಗೆ ಗೊತ್ತು, ದಯವಿಟ್ಟು ಕೊಟ್ಬಿಡಿ, ಈ ಮನೆ ಉಪ್ಪಿನ ಋಣ ನಮ್ಮ ಮೇಲಿದೆ, ನಾವು ಈ ಮನೇಲಿ ಅನ್ನ ತಿಂದಿದ್ದೀವಿ, ಇವರಿಗೆ ನಂಬಿಕೆ ದ್ರೋಹ ಮಾಡಬಾರ್ದು, ಕೊಟ್ಬಿಡಿ ಅತ್ತೆ ಅಂದಾಗ, ಏನೇ ನನ್ನ ಮೇಲೆ ಕಳ್ಳ ಅಪರಾಧನೆ ವಹಿಸ್ತಾ ಇದೆಯಾ ನೀನು, ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ, ನರಸಿಂಹನ ಕೋಪ ಎಲ್ಲ ನನ್ನ ಮೇಲೆ ನೀನು ತೀರಿಸ್ತಾ ಇದೆಯಾ, 4 ಮಾತು ಬೈದಿರ್ಬೋದು, ಅದಕ್ಕೆ ನೀನು ಕಳ್ಳಿ ಅಂತ ನನಗೆ ಪಟ್ಟ ಕೊಡಬೇಡ ಕಣೆ ಅಂತ ಆ್ಯಕ್ಟ್ ಮಾಡ್ತಾ ಇರ್ತಾಳೆ. ಅತ್ತೆ ಪ್ಲೀಸ್ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ, ಪೂಜೆಗೆ ಟೈಮ್ ಆಯಿತು, ದಯವಿಟ್ಟು ಆ ವಿಗ್ರಹನ ಕೊಡಿ ಅಂತ ಅನ್ಬೇಕಾದ್ರೆ, ಏನೇ ನಿನ್ನನ್ನು ಕುಬೇರ ಎಷ್ಟು ಚೆನ್ನಾಗಿ ಸಾಕಿದ್ದ, ನಾನು ಸಹ ಪ್ರೀತಿಯಿಂದ ನಿನ್ನನ್ನು ಯಾವಾಗಲೂ ತೊಟ್ಲಲ್ಲಿ ಹಾಕಿ ತೂಗ್ತಾ ಇದ್ದೆ, ಎಷ್ಟೋ ಸಲ ಪ್ರೀತಿಯಿಂದ ಊಟ ಮಾಡಿಸಿದ್ದೀನಿ, ಯಾಕೆ ನನ್ನ ಮೇಲೆ ಈ ರೀತಿ ಕೋಪ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಆಗ ಶಾರದಾ ಹೇಳ್ತಾ ಇರ್ತಾಳೆ, ಆ ಗೌರವ ಇರೋದಕ್ಕೆ ಅತ್ತೆ ನಿಮ್ಮ ಪಕ್ಕಕ್ಕೆ ಬಂದು ಕೇಳ್ತಾ ಇರೋದು, ಈ ವಿಷಯ ಮನೆಯವ್ರಿಗೆ ಗೊತ್ತಾದರೆ ಏನಾಗುತ್ತೆ ಹೇಳಿ, ಆ ಕ್ಷಣನೇ ನಿಮ್ಮನ್ನು ಮನೆ ಬಿಟ್ಟು ಓಡಿಸ್ತಾರೆ ಅಂತ ಅಂದಾಗ ಶಾಕ್ ಆಗಿ ಶಾರದಾ ಮುಖನ ಅನಸೂಯ ನೋಡ್ತಾ ನಿಂತ್ಕೊಬಿಡ್ತಾಳೆ. ಹಾಗೆ ನಮ್ಮನ್ನು ನಂಬಿ ಇಲ್ಲಿರೋಕ್ಕೆ ಆಶ್ರಯ ಕೊಟ್ಟಿದ್ದಾರೆ, ಅವ್ರಿಗೆ ಈ ಥರ ದ್ರೋಹ ಮಾಡಬಾರ್ದು, ದಯವಿಟ್ಟು ಕೊಡಿ ಅಂದಾಗ, ಇಲ್ಲ ಕಣೆ ನಾನು ತೊಗೊಂಡಿಲ್ಲ ಅಂತ ಅನ್ಬೇಕಾದ್ರೆ, ನೋಡಿ ಅತ್ತೆ ನೀವು ವಿಗ್ರಹ ತಗೊಂಡಿದ್ದನ್ನು ದೀಪು ನೋಡಿದಾಳೆ ಅಂತ ಅಂದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ನೋಡಿ ಅತ್ತೆ, ಆ ವಿಗ್ರಹನ ದಯವಿಟ್ಟು ಕೊಟ್ಬಿಡಿ ಆಯಿತಾ, ಈ ಮನೆ ಋಣ ಸ್ವಲ್ಪ ದಿನ ಅಷ್ಟೇ ಇರೋದು, ಇರೋವರೆಗೂ ನಾವು ಒಳ್ಳೆತನದಿಂದ ಇದ್ದೋಗೋಣ, ಈ ಕಳ್ತನನ ಅಪದಾನ ಹೊತ್ಕೊಂಡು ನಾವು ಹೋಗೋದು ಬೇಡ ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ಏನೇ ಹೇಳ್ತಿದ್ದೀನಿ ನೀನು ಅಂತ ಅಂದಾಗ, ಈ ಮದುವೆ ಆದಮೇಲೆ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಮಾತು ಕೊಟ್ಟಿದ್ದೀನಿ ಅಂತ ಅಂದಾಗ ಅನುಸೇನ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ನೋಡಿ ಅತ್ತೆ, ಕಷ್ಟದಲ್ಲಿ ಇದ್ದೀವಿ ಅಂತ ನಾವು ಈ ರೀತಿ ಕೆಲಸನ ಮಾಡಬಾರ್ದು ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ಏನೋ ಸಾಲಗಾರರು ಜಾಸ್ತಿ ಆದರೂ ಕಣೆ, ಸ್ವಲ್ಪನಾದರೂ ಸಾಲನ ತೀರಿಸ್ಬೋದು ಅಂತ ಈ ಕೆಲಸ ಮಾಡಿದೆ ಅಂದಾಗ, ಈ ಥರ ಬುದ್ಧಿನ ಯಾವತ್ತೂ ಮಾಡಬೇಡಿ ಅಂತ ಬುದ್ಧಿ ಹೇಳಿ ಆ ವಿಗ್ರಹನ ತಗೋತಾ ಇರ್ತಾಳೆ. ತಗೊಂಡು ಹೇಳ್ತಾ ಇರ್ತಾಳೆ, ನೋಡಿ ನಾವು ಈ ಮದುವೆ ಮುಗಿಸ್ಕೊಂಡು ನಾವು ಹಳ್ಳಿಗೆ ಹೋಗೋಣ, ನಾನೇ ದುಡ್ದು ನಿಮ್ಮ ಸಾಲ ಎಲ್ಲ ತೀರಿಸ್ತೀನಿ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ, ಟೆನ್ಷನ್ ಮಾಡ್ಕೋಬೇಡಿ, ಬನ್ನಿ ಈಗ ನೈವೇದ್ಯ ತೊಗೊಂಡು ಬನ್ನಿ ನಾನು ಹೋಗ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ನೈವೇದ್ಯನ ತೊಗೊಂಡು ಅನಸೂಯ ಹೇಳ್ತಾ ಇರ್ತಾಳೆ, ಅಲ್ಲ ಇವಾಗಷ್ಟೇ ಈ ಮನೆಗೆ ಬಂದಿದ್ದೀನಿ, ಈ ಸುಖ ಸಂತೋಷ ವೈಭಾಗ ಎಲ್ಲನೂ ಸಹ ಬಿಟ್ಟು ಹೋಗ್ಬೇಕಂತೆ, ಇವಳಿಗೆ ಏನಾಯ್ತೆ ಹಳ್ಳಿಲಿ ಏನಿದೆ ಅಂತ ಹೋಗ್ತಾಳೆ, ಛೇ ನನಗಂತೂ ಒಂದು ಗೊತ್ತಿಲ್ಲ, ಆದರೆ ಇದನ್ನೆಲ್ಲ ಬಿಟ್ಟು ಹೋಗೋಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಅಂತ ಹಾಗೆ ಬೇಜಾರು ಮಾಡ್ಕೋತಾ ಇರ್ತಾಳೆ. ಹಾಗೆ ಇಲ್ಲಿದ್ದರೆ ಶಾರದಾ ಯಾಕೆ ಹಿಂಗೆ ಆಡ್ತಾಳೋ, ರಾಣಿ ಥರ ಇರ್ಬೋದಿತ್ತು, ಛೇ ಇವಳಿಗೆ ಏನಾಯಿತು ಅಂತ ಬೈಕೊಂಡು ನೈವೇದ್ಯ ತಗೊಂಡು ಬರ್ತಾ ಇರ್ತಾಳೆ. ಹಾಗೆ ಎಲ್ಲರೂ ಪೂಜೆಯಲ್ಲಿ ಇರಬೇಕಾದ್ರೆ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ, ಅಪ್ಪ ನಿಮಗೆ ನೆನಪಿದೆಯಾ ದೀಪಾವಳಿ ಹಬ್ಬದ ದಿನ ಎಷ್ಟು ತರಲೆ ಮಾಡ್ತಾ ಇದ್ರಲ್ವಾ ನಮ್ಮ ಜ್ಯೋತಿಕನೂ ಹಾಗೆ ಸಿದ್ದು ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ. ಹೌದು ಬಿಡಮ್ಮ, ಆ ದೀಪಾವಳಿ ಹಬ್ಬನೇ ಬೇರೆ, ಇವಾಗ ಬೇರೆ, ಅವಾಗೆಲ್ಲ ಎಷ್ಟು ದಿನದಿಂದ ತಯಾರಿ ನಡೆಸ್ತಾ ಇದ್ವಿ, ಇವಾಗ ಆಗಲ್ಲ ನೋಡು, ಒಂದೇ ದಿನದಲ್ಲೆಲ್ಲ ಮುಗಿಸ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ಸುಮಿತ್ರ ಹೇಳ್ತಾಳೆ, ಬಿಡಿ ಮಾವ, ಇವಾಗೆಲ್ಲ ಏನು ಗೊತ್ತಾ, ದೇವ್ರ ಪೂಜೆ ಮಾಡೋದಂತೆ, ಪಟಾಕಿ ಹೊಡೆಯೋದಂತೆ, ಹೊರಗಡೆ ಸ್ವಲ್ಪ ದೀಪ ಹಚ್ಚೋದಂತೆ, ಹೋಳ್ಗೆ ತಂದು ತಿನ್ನೋದಂತೆ, ಆದರೆ ಆಗಿನ ಕಾಲದಲ್ಲ ಒಬ್ಬಟ್ಟು ಎಲ್ಲ ಮಾಡೋಕ್ಕೆ ಎಷ್ಟು ಟೈಮ್ ತಗೋತಿತ್ತು, 2 ದಿನ ಎಲ್ಲ ಮಾಡ್ತಾ ಇದ್ವಿ, ನೆಂಟ್ರಿಷ್ಟೆಲ್ಲ ಕರಿತಿದ್ದು ಅಲ್ವಾ ವಿಮಲ, ನೆನಪಿದೆಯಾ ಅಂದಾಗ, ನೆನಪಿಲ್ದಲೇ ಏನು ಸುಮಿತ್ರ, ನನಗೆಲ್ಲ ತುಂಬ ಚೆನ್ನಾಗಿ ನೆನಪಿದೆ, 2 ದಿನ ಸಮಯ ತಗೋತಿದ್ವಿ ಒಬ್ಬಟ್ಟು ಮಾಡೋಕ್ಕೆ, ನೆಂಟ್ರಿಷ್ಟು ಬಂದರೆ ಒಬ್ಬೊಬ್ರಿಗೆ 10 ಒಬ್ಬಟ್ಟನ್ನ ಕಟ್ಕೊಡ್ತಿದ್ವಿ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ.
ಹಾಗೆ ದಶರಥನು ಸಹ ಹೇಳ್ತಾ ಇರ್ತಾನೆ, ನನಗೊಂದೇನು ಗೊತ್ತಾ ಇಷ್ಟ ಆಗಿದ್ದು, ಸಿದ್ಧನು ಹಾಗೆ ಜ್ಯೋತಿಕನು ಪಟಾಕಿ ಹೊಡಿತಿದ್ರು, ಮಣ್ಣುಗುಡ್ಡೆ ಮಾಡಿ ಅದರೊಳಗೆ ಪಟಾಕಿ ಇಟ್ಟು ಡಮ್ ಅನ್ನಿಸ್ದಾಗ ಮಣ್ಣೆಲ್ಲ ಛಿದ್ರ ಛಿದ್ರ ಆಗ್ತಿತ್ತು ನೋಡಿ, ತುಂಬ ಎಂಜಾಯ್ ಮಾಡ್ತಿದ್ದು ಅಂದಾಗ, ನೋಡಿ ಡ್ಯಾಡ್ ನಾನೆಲ್ಲ ಇಂಥ ಎಲ್ಲ ಐಡಿಯಾ ಕೊಡ್ತಿದ್ದು, ಸಿದ್ದು ಅಷ್ಟೇ ಇವನೇ ಪಟಾಕಿನ ಇಟ್ಬಿಟ್ಟು ಮಣ್ಣೊಳಗಡೆ ಡಮ್ ಅನ್ನಿಸ್ತಿದ್ದ ಅಂತ ಅಂದಾಗ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಸುಮ್ಮನೆ ಇರು, ನೀನೇನು ಕಮ್ಮಿ ಅಲ್ಲ ಆಯಿತಾ, ಅವ್ನು ಹೇಳಿದಕ್ಕೆಲ್ಲ ಹ್ಞೂ ಅಂತ ಅಂತಿದ್ದೆ, ನಮ್ಮ ಸಿದ್ದು ಮುದ್ದು ಪಟಾಕಿ ಇಟ್ಟು ಬಕೆಟ್ ಡಮ್ ಅಂತ ಅನ್ನಿಸ್ತಿದ್ದ ಅಲ್ವೇನೋ, ನೆನಪಿದೇನೋ ಅಂತ ಹೇಳ್ಕೊಂಡು ಎಲ್ಲರೂ ನಗಾಡ್ತಾ ಇರ್ತಾರೆ. ಆಗ ಜ್ಯೋತಿಕ ಹೇಳ್ತಾ ಇರ್ತಾಳೆ, ಇನ್ನೊಂದೇನು ಗೊತ್ತಾ, ನಾವು ಪಟಾಕಿ ಒಳಗೆ ಇಟ್ಬಿಟ್ಟು ಬಕೆಟ್ ಇಟ್ಟಾಗ ಅದು ಡಮ್ ಅಂದು ಒಂದು ಅಂಕಲ್ ತಲೆ ಮೇಲೆ ಬಿದ್ದಿತ್ತು, ಅವರು ನಮ್ಮನ್ನು ಬೈತಾ ಇದ್ರು, ನಿಮಗೆ ಬುದ್ಧಿ ಇಲ್ವಾ, ಈ ವಯಸ್ಸಿನಲ್ಲಿ ಈ ರೀತಿ ಎಲ್ಲ ಆಡ್ತೀರಾ ಅಂತ ಬೈತಿದ್ರು ಅಂತ ಜ್ಯೋತಿಕನು ಹಾಗೆ ಸಿದ್ಧನು ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ವಿಮಲನು ಹೇಳ್ತಾ ಇರ್ತಾಳೆ, ಹೌದು ನಿಮ್ಮ ಜೊತೆಗೆ ನಿಮ್ಮ ಅಪ್ಪ ಅಮ್ಮನಿಗೆ ಬುದ್ಧಿ ಇಲ್ವಾ ಅಂತ ನಮ್ಮನ್ನು ಬೈತಾ ಇದ್ರು ಅಂತ ಅನ್ಬೇಕಾದ್ರೆ ಎಲ್ಲರೂ ಖುಷಿಯಿಂದ ನಗಾಡ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ವಿಗ್ರಹ ಬಚ್ಚಿಟ್ಕೊಂಡು ಬಂದ್ಬಿಟ್ಟು ಪೂಜೆಗೆ ಇಟ್ಟಿರ್ತಾಳೆ. ಜೊತೆಗೆ ನೈವೇದ್ಯನ ತಂದು ಅನುಸೂಯ ಇಟ್ಟಾಗ ತಾತ ಕೇಳ್ತಾ ಇರ್ತಾರೆ, ದೀಪು ನಿಮ್ಮೂರಲ್ಲಿ ಹಬ್ಬನ ಮಾಡ್ತಿರ್ಲಿಲ್ವಾ ಅಂದಾಗ, ಹ್ಞೂ ತಾತ ನಮ್ಮೂರಲ್ಲೂ ತುಂಬ ಜೋರಾಗಿ ಮಾಡ್ತಾಯಿದ್ರು, ಅಮ್ಮ ನನಗೆ ಹೊಸ ಬಟ್ಟೆ ಕೊಡಿಸ್ತಿದ್ಲು, ಡಮ್ಮನ್ನ ಪಟಾಕಿ ಬೇಡ ಅಂತ ಸುಸುರು ಬತ್ತಿ ಕೊಡಿಸ್ತಿದ್ಲು. ಆಗ ಅನುಸೂಯ ಹೇಳ್ತಿದ್ಲು, ಹೌದು ನನ್ನ ಮಗ ಹೊಸ ಬಟ್ಟೆ ಕೊಡಿಸ್ದಲ್ಲೇ ಇರ್ತಿರ್ಲಿಲ್ಲ ಅಂತ ಅಂದಾಗ, ಏನಜ್ಜಿ ಅವರು ಹಬ್ಬಕ್ಕೆ ಬರ್ತಾ ಇರಲಿಲ್ಲ, ನನಗೆಲ್ಲ ಅಜ್ಜಿ ಹೊಸ ಬಟ್ಟೆ ಕೊಡಿಸಿದ್ದಾರೆ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಇರಿ ನೀನು ಸಣ್ಣ ಹುಡುಗಿ ಅಂತ ಈ ಕಡೆ ಅನುಸೂಯ ಬೈತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಅಪ್ಪ ಇವ್ರ ಮಾತನ್ನ ನಂಗೆ ಕೇಳೋಕ್ಕಾಗಲ್ಲ, ಇಂಥವರೆಲ್ಲ ನಮ್ಮನೇಲಿ ಪೂಜೆಗೆ ಬಂದಿದ್ದಾರೆ ಅಂತ ಬೈಕತ್ತಾ ಇರ್ತಾಳೆ. ಆಗ ದೀಪು ಹೇಳ್ತಾ ಇರ್ತಾಳೆ, ತಾತ ನಮ್ಮೂರಲ್ಲಿ ದೀಪಾವಳಿ ಹಬ್ಬದ ದಿನ ಹಸುಗಳಿಗೆಲ್ಲ ಪೂಜೆ ಮಾಡ್ತಿದ್ರು ಅಂದಾಗ, ವೆರಿ ಗುಡ್ ಅಮ್ಮ, ಇವಾಗಲೂ ಅಷ್ಟೇ ಹಳ್ಳಿಗಳಲ್ಲಿ ಹಸುಗಳಿಗೆ ಪೂಜೆ ಮಾಡ್ತಾರೆ, ದೀಪಾವಳಿ ಹಬ್ಬದ ದಿನ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ದೀಪು ಕೇಳ್ತಾ ಇರ್ತಾಳೆ, ಆ ತಾತ ಏನು ಸಂಬಂಧ ಇದೆ ತಾತ, ದೀಪಾವಳಿ ಹಬ್ಬಕ್ಕೂ ಹಸುಗಳನ್ನ ಪೂಜೆ ಮಾಡೋಕ್ಕೂ ಏನು ಸಂಬಂಧ ಇದೆ ಅಂತ ಅಂದಾಗ, ಅದಾ, ಈಗ ನಿನಗೂ ಈ ಮನೆಗೂ ಏನು ಸಂಬಂಧ ಇದೆ ಹೇಳು, ಏನೂ ಇಲ್ಲ ತಾನೆ ಅಂದಮೇಲೆ ಪ್ರತಿನಿತ್ಯ ನಿಮ್ಮಿಬ್ರು ನಾವು ಸಾಕ್ತಾ ಇಲ್ವಾ, ಅದೇ ಸಂಬಂಧ ಅಂತ ಅಂದಾಗ ಮನೆಯವರೆಲ್ಲರೂ ಸ್ವಲ್ಪ ಬೇಜಾರು ಮಾಡ್ಕೋತಾ ಇರ್ತಾರೆ. ತಾತ ಹೇಳ್ತಾ ಇರ್ತಾಳೆ, ಹೌದೌದು ನೀನು ಹೇಳ್ತಿರೋದು ಕರೆಕ್ಟ್ ಇದೆ, ದೀಪಾವಳಿ ಹಬ್ಬಕ್ಕೂ ಮುಂಚೆ 2 ದಿನ ನರಕಾಸುರ ಪೂಜೆ ಆಗುತ್ತೆ, ಆ ಕತೆ ನಿನಗೆ ಸೂಟ್ ಆಗುತ್ತೆ, ಅದು ನಿನಗೆ ತುಂಬ ಚೆನ್ನಾಗಿ ಗೊತ್ತಲ್ಲ ಅಲ್ವಾ ಪಾರಿಜಾತ ಅನ್ಬೇಕಾದ್ರೆ, ಹೌದೌದು ಸುಮ್ಮನೆ ತಮಾಷೆಗಂದೆ ಆಯಿತಾ, ಈ ಚಿಕ್ಕ ಹುಡುಗಿ ಪಟಾಕಿ ಥರ ಮಾತಾಡ್ತಾಳಲ್ಲ ಅದಕ್ಕೆ ಅಂದೆ ಅಂದಾಗ, ನಿನಗಿಂತ ಏನು ಅವಳನ್ನ ಮೀರ್ಸೋಕ್ಕಾಗಲ್ಲ ಆಯಿತಾ, ಅವಳಿಗಿಂತ ನಿನ್ನನ್ನೇ ಮೀರ್ಸೋಕ್ಕಾಗಲ್ಲ ಬಿಡು ಪಾರಿಜಾತ ಅಂತ ಈ ಕಡೆ ತಾತ ಹೇಳ್ತಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ನಿಂತ್ಕೊಬಿಡ್ತಾಳೆ. ಆಗ ದಶರಥ ಹೇಳ್ತಾ ಇರ್ತಾರೆ, ನಿನಗೆ ಗೊತ್ತಾ ಶ್ರೀಕೃಷ್ಣ ಗೋವರ್ಧನ ಗಿರಿನ ಕಿರುಬೆರಳಲ್ಲಿ ಗಿರ್ಗಟ್ಲೆ ಥರ ಹಾಡಿಸಿದ್ದು ನಿನಗೆ ಗೊತ್ತಾ ಕತೆ ಅಂತ ಕೇಳ್ತಾ ಇರ್ತಾರೆ. ಆಗ ದೀಪು ಹೇಳ್ತಾ ಇರ್ತಾಳೆ, ಅಮ್ಮ ಹೇಳಿದ್ಲು ಆದರೆ ಸರಿಯಾಗಿ ನೆನಪಿಲ್ಲ ಅಂತ ಅಂದಾಗ, ಗೋವರ್ಧನ ಗಿರಿ ಅಂತ ಅಂದರೆ ಬೆಟ್ಟದ ತುದಿಯಲ್ಲಿರುವ ಒಂದು ನದಿ, ಹಾಗೆ ಅದು ತುಂಬಾ ಶ್ರೇಷ್ಠವಾದ ಬೆಟ್ಟ ಅಂತ ಯಾದವರೆಲ್ಲ ಅದು ಗೌರವದಿಂದ ಅದನ್ನ ಪೂಜೆ ಮಾಡ್ತಾ ಇದ್ರು. ಯಾದವರೆಲ್ಲರೂ ಪ್ರತಿ ವರ್ಷ ಕೃಷ್ಣನಿಗೆ ಪೂಜೆ ಸಲ್ಲಿಸ್ತಿದ್ರು ಅಂತಂದಾಗ ವಿಮಲ ಹೇಳ್ತಾ ಇರ್ತಾಳೆ, ಆದರೆ ವರ್ಷ ಕಾಯ್ತಾ ಇರೋದು ಬೆಟ್ಟ ಅಲ್ವಾ, ಬೆಟ್ಟಕ್ಕೆ ಯಾಕೆ ಪೂಜೆ ಮಾಡಬಾರ್ದು ಅಂತಂದಾಗ, ಬೆಟ್ಟಕ್ಕೆ ಪೂಜೆನ ಅಂದಾಗ ತಾತ ಹೇಳ್ತಾ ಇರ್ತಾರೆ, ಹೌದಮ್ಮ ಬೆಟ್ಟ ಗುಡ್ಡ ಕಾಡು ನದಿ ಎಲ್ಲದರಲ್ಲೂ ದೇವರಿದ್ದಾನೆ ಅಂತ ನಾವು ನಂಬಿದ್ದೀವಿ, ಹಾಗೆ ಪ್ರಕೃತಿಯಲ್ಲೂ ದೇವರಿದ್ದಾನೆ ಅಂತ ಅದಕ್ಕೆ ಪೂಜೆ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಆಗ ನಾವು ಎಲ್ಲಿದ್ದು ಅಂತ ಅಂದಾಗ ಬೆಟ್ಟಕ್ಕೆ ಪೂಜೆ ಮಾಡ್ತಿದ್ವಿ ಅಂದಾಗ ಇಂದ್ರನಿಗೆ ಕೋಪ ಬಂದ್ಬಿಟ್ಟು ನನಗೆ ಪೂಜೆ ಮಾಡೋದ್ ಬದಲು ಬೆಟ್ಟಕ್ಕೆ ಪೂಜೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟ. ಅದಕ್ಕೆ ಯಾದವ್ರಿಗೆಲ್ಲ ಕೋಪ ಬಂದ್ಬಿಟ್ಟು ಜೋರಾಗಿ ಮಳೆ ಬರ್ಸ್ಬಿಟ್ರು. ಹಾಗೆ ಜೋರಾಗಿ ಆ ಕೃಷ್ಣ ಮಳೆ ಸುರಿಸಿದ ತಕ್ಷಣ ಯಾದವ್ರಿಗೆಲ್ಲ ತುಂಬಾ ತೊಂದರೆ ಆಯ್ತು, ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಅನ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ. ಆಗ ಎಲ್ಲರೂ ಗೊತ್ತಾಗ್ದಲೆ ಕೃಷ್ಣನ ಮೊರೆ ಹೋದಾಗ ಕೃಷ್ಣ ಏನ್ ಮಾಡ್ದ ಗೊತ್ತಾ, ಗೋವರ್ಧನ ಗಿರಿನ ತನ್ನ ಕಿರುಬೆಳ್ಳಲ್ಲಿ ಎತ್ತಿಡ್ಕೊಂಡ. ಹಾಗೆ ಎಲ್ಲ ಮನುಷ್ಯರು ಪ್ರಾಣಿಗಳು ಎಲ್ಲನೂ ಸಹ ತನ್ನ ಕಿರುಬೆಳ್ಳಲ್ಲಿ ಕಾಪಾಡ್ದ ಅಂತ ಅಂದಾಗ ದೀಪು ಕುಣಿದಾಡ್ತಾ ಇರ್ತಾಳೆ. ಆದ್ರೆ ದೀಪಾವಳಿ ಹಬ್ಬಕ್ಕೆ ಇದಕ್ಕೂ ಏನ್ ಸಂಬಂಧ ಅಂದಾಗ, ಇದೇ ಪುಟಿ ಸಂಬಂಧ. ದೀಪಾವಳಿ ಹಬ್ಬದ ದಿನ ಆದ್ರಿಂದ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತೇವೆ, ಗೋವುಗಳನ್ನ ಕಾಮಧೇನು ಅಂತ ಅಂತಾರೆ, ಅದಕ್ಕೆ ಅವು ಏನ್ ಕೇಳಿದ್ರು ಕೊಡ್ತವೆ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಅದರಲ್ಲಿ ದೇವಾನ್ ದೇವತೆಗಳು ಇರ್ತವೆ ಅಂತ ಪೂಜೆ ಮಾಡ್ತೀವಿ ಅಂತ ಅನ್ಬೇಕಾದ್ರೆ ಅವಾಗ ಬಲಿರಾಧ ಕೃಷ್ಣನ ಕತೆ ಕೇಳಿದ್ವಿ, ಇವಾಗ ದೀಪಾವಳಿ ಹಬ್ಬದ ಕತೆ ಕೇಳ್ತೀವಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಪುಟ ನಮ್ಮ ಜೀವನದಲ್ಲೂ ಮತ್ತೊಬ್ಬರಿಗೆ ತ್ಯಾಗನ ಮಾಡಬೇಕು ಅನ್ನೋದನ್ನ ಈ ಕತೆ ತಿಳಿಸ್ಕೊಡುತ್ತೆ ಅಂತ ಅಂದಾಗ ವಿಮಲನು ಹಾಗೆ ಸಿದ್ಧನು ಶಾರದಾ ಮುಖನ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ.